ನಮಸ್ಕಾರ, ಸರಿತಾ ಲೈಫ್ ಸ್ಟೈಲ್ಗೆ. ನಾವು ಹೋಟೆಲ್ ಜೆ ಪಿ ಪ್ಯಾಲೇಸ್ಗೆ ಹೋಗಿದ್ವಿ. ಇದು ಬಂದು ಸಿಟಿಲಿರೋದು, ಮೈಸೂರಲ್ಲಿ. ನಮಗೆ ಕ್ಲಬ್ ಮಹೇಂದ್ರದವರು ಇನ್ವೈಟ್ ಮಾಡಿದರು ಕಾಫಿ ಟೈಮ್ಗೆ. ಸ್ವಲ್ಪ ಕ್ಲಬ್ ಬಗ್ಗೆ ಎಲ್ಲ ಮಾತಾಡೋದಿದೆ ಬನ್ನಿ ಸರ್ ಅಂಥೇಳಿ. ನಾವು ಮಹೇಂದ್ರ ಅವ್ರದ್ದು ಕಾರ್ನ ಪರ್ಚೇಸ್ ಮಾಡಿರೋದ್ರಿಂದ ನಮ್ಮ ನಂಬರೆಲ್ಲ ಅಲ್ಲಿ ಸಿಕ್ಕಿದೆ ಅವರಿಗೆ. ಸರಿ ಅಂತ ಹೋದ್ವಿ, ಒಳ್ಳೆ ಕಾಫಿ ಕೊಟ್ಟರು, ಕುಡಿದ್ವಿ. ಅದಾದಮೇಲೆ ಅದ್ರದ್ದು ಡೀಟೇಲ್ಸ್ ಎಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ರು. ಒಬ್ಬರು ಮೆಂಬರ್ ಆಗೋದಕ್ಕೆ 3,25,000 ಏನೋ ಇದೆ ಅಂತ ಹೇಳ್ತಾಯಿದ್ರು. ಕೆಲವು ಇಲ್ಲೇ ಹತ್ರ ಇರೋದು ಅವ್ರದ್ದೇ ಸ್ವಂತ ಪ್ರಾಪರ್ಟಿನಲ್ಲಿ, ಬೇರೆ ಕಡೆ ಕಾಶ್ಮೀರದಲ್ಲೆಲ್ಲ ಇದೆಯಂತೆ, ಅಲ್ಲಿ ಬೇರೆ ಥರ ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾಯಿದ್ರು. ಪ್ಲೇಸ್ಗಳಂತೂ ತುಂಬ ಚೆನ್ನಾಗಿ ತೋರಿಸಿದ್ರು. ನಮ್ಮ ಮನೆಯವರು ಮಾತಾಡ್ತೀನಿ ಸರ್ ಅದ್ರ ಬಗ್ಗೆ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ರು ಅಂತ ನಮ್ಮ ಫಸ್ಟ್ ಸ್ಟೇಜ್ ಜಿ ಟಿ ದೇವೇಗೌಡರ ಮನೆ ರೋಡಲ್ಲಿರೋಂಥ ಮೊಮ್ಮಸ್ ಸ್ಟಾಲಿಗೆ ಹೋದರು ಹುಡುಗರು. ಅಲ್ಲಿ ಸ್ಟಾಲಲ್ಲಿ ತೊಗೊಂಡು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ನಮ್ಮನೆಯವರು ಬಂದು ಸರಿ ಹೆಂಗೂ ಇಲ್ಲೇ ಲೇಟಾಗಿದೆಯಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಕಾಳಿದಾಸ ರೋಡಲ್ಲಿರೋಂಥ ಹೋಟೆಲ್ಗೆ ಹೋದ್ವಿ. ಚೆನ್ನಾಗಿತ್ತು ಇಲ್ಲೂ ಊಟ. ನಾವು ಇಲ್ಲಿ 1-2 ಸರಿ ಬಂದಿದ್ದೀವಿ. ಇವಾಗ ಇನ್ನೂ ಹೊಸ್ದಾಗೆಲ್ಲ ಇನಾಗ್ರೇಷನ್ ಏನೇನೋ ಮಾಡಿದ್ದಾರೆ. ನಾವು ಹೋದ ತಕ್ಷಣ ಸ್ಟಾರ್ಟರ್ಸ್ಗೆ ಅಂತ ಹೇಳಿ ಪನ್ನೀರ್ ಗೋಬಿನ ಆರ್ಡ್ರ್ ಮಾಡಿದ್ರು. ಅದು ಬರೋಷ್ಟರಲ್ಲಿ ಬಟರ್ ಕುಲ್ಚಾ ಮತ್ತು ಮಶ್ರೂಮ್ ಗ್ರೇವಿ, ಒಂದು ಜೀರಾ ರೈಸ್ನ ಆರ್ಡ್ರ್ ಮಾಡಿದ್ರು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಯಾರು ಇದ್ದರೆ ಒಂದು ಸರಿ ಹೋಗಿ, ಟೇಸ್ಟ್ ಚೆನ್ನಾಗಿದೆ. ಕಾಳಿದಾಸ ರೋಡು. ಇದಾದಮೇಲೆ ಒಂದು ಲೆಮನ್ ಸೋಡಾ ತೊಗೊಂಡು ಎಲ್ಲರೂ ಊಟ ಆದಮೇಲೆ ನಮ್ಮ ಹುಡುಗರು ಒಂದು ಸೋಡಾ ಬೇಕೇ ಬೇಕು ಅಂತ ಹೇಳ್ತಾರೆ. ನನಗೇನು ಅಷ್ಟು ಇಷ್ಟ ಆಗೋಲ್ಲ, ನನಗೆ ಕೊಟ್ಟು ಸ್ವಲ್ಪ ಹುಳಿ ಇತ್ತು. ಸರಿ ಒಳ್ಳೆಯದು ಅಮ್ಮ, ತಿನ್ನಿ, ಡೈಜೆಷನ್ ಆಗುತ್ತೆ, ಕುಡೀರಿ ಅಂದು ಅಂತೇಳಿ ಕುಡಿದು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.